ಹಾಯ್, ವೆಲ್ಕಮ್ ಬ್ಯಾಕ್ ಟು ಕವಿ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತಿನ ರಂಗೋಲಿ ಬಂದ್ಬಿಟ್ಟು ಇದಾಗಿತ್ತು. ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ತುಂಬ ಸ್ಪೆಷಲ್ಲು. ಇಲ್ಲಿ ದೇವಸ್ಥಾನದ್ದು ಏನಪ್ಪ ಅಂತಂದರೆ ಸ್ಪೆಷಲ್ಲು 7 ವಾರ ವ್ರತನ ಮಾಡಿದ್ರೆ ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಮತ್ತು 7 ಜನ್ಮದ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳಿ ಇದಕ್ಕೆ 7 ಶನಿವಾರ ವ್ರತನ ಮಾಡಬೇಕಾಗುತ್ತೆ. ನಾನು ಇಲ್ಲಿ ವ್ರತನ ಪ್ರಾರಂಭಿಸಿ 6 ವಾರ, ಈ ವಾರಕ್ಕೆ ನಾವು 6 ವಾರ ಆಗಿತ್ತು. ವಿಡಿಯೋ ಮಾಡೋಣ ಅಂತ ತುಂಬ ಸಲ ಅನ್ಕೊತಾ ಇದ್ದೆ, ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸಲ ತುಂಬ ಸಿಂಪಲ್ಲಾಗಿ ಮಾಮೂಲಿನೇ ಮಾಡ್ಕೊತೀನಿ. ನಾನೇನು ಒಳಗಡೆ ದೇವ್ರದ್ದು ದರ್ಶನದ್ದೆಲ್ಲ ನಾನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ವಿಡಿಯೋ ಅಲೋ ಇಲ್ಲ. ಇವಾಗ ಫಸ್ಟೆಲ್ಲ ಆಗಿರಲಿಲ್ಲ. ಫಸ್ಟ್ ಇಷ್ಟು ಪಾಪ್ಯುಲಾರಿಟಿ ಕೂಡ ಈ ದೇವ್ರಿಗೆ ಇರಲಿಲ್ಲ. ನಾವು 7 ಇಯರ್ಸ್ ಬ್ಯಾಕ್ ಹೋದಾಗ 50 ರೂಪೀಸು ಹೈಯೆಸ್ಟ್ 50 ರೂಪೀಸು ಸ್ಪೆಷಲ್ ಟಿಕೆಟ್ ಆಗಿತ್ತು. ಮತ್ತು ಗರ್ಭಗುಡಿ ಸುತ್ತನೇ ನಾವೇನು ಪ್ರದಕ್ಷಿಣೆ ಹಾಕಬೇಕಿತ್ತು. ಇಲ್ಲಿ ವಿಶೇಷಣೆ ಅದು 7 ಪ್ರದಕ್ಷಿಣೆ ಹಾಕ್ತಾರೆ. 7 ಶನಿವಾರ ಬಂದು 7 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದು 7 ಜನ್ಮದ ಪುಣ್ಯಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ. ಇಲ್ಲಿ ಡೈರೆಕ್ಟು ಕೈಲಾಸದಿಂದ ಏನು ತಿರುಪತಿ ತಿಮ್ಮಪ್ಪ ಬಂದು ಇಲ್ಲೇ ನೆಲೆಸಿದ್ದಾರೆ ಅನ್ನೋದು ಇಲ್ಲಿಯ ಜನಗಳ ಇದು. ನಮ್ಮ ಕಡೆ ನಾವು ಹಾಗೆ ಅಲ್ವಾ ಅಂದ್ಕೊಳ್ಳೋದು, ಇಲ್ಲೇ ಬಂದು ನೆಲೆಸಿದ್ದಾರೆ ಅಂತ. ಇಲ್ಲೂ ಹಾಗೆ. ಇಲ್ಲಿ ತುಂಬ ಜನ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಡೋನರ್ಸೇ ತುಂಬ ಜನ ಇರೋದು. ಯಾವಾಗ ನಮ್ಮ ಕರ್ನಾಟಕದವರು ಫ್ಲೈಟಲ್ಲಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡ್ರು 7 ವಾರ, ಆವಾಗಿಂದ ಇಲ್ಲಿ ತುಂಬಾ ಪಾಪ್ಯುಲಾರಿಟಿ ಜಾಸ್ತಿ ಆಯಿತು. ಅಯ್ಯೋ ಅಲ್ಲಿಂದ ಬರ್ತಾರಂತೆ ಅಂತ. ನಾವು ಕಳೆದ 7 ವರ್ಷದಲ್ಲಿ ಹೋದಾಗ ಇಷ್ಟು ಜನ ಇರಲಿಲ್ಲ ಮತ್ತು ಇಷ್ಟು ಬೆಳವಣಿಗೆ ಕೂಡ ಇರಲಿಲ್ಲ ದೇವಸ್ಥಾನದ್ದು. ನಾರ್ಮಲ್ಲು ನಾವು ಮಾಮೂಲಿ ಒಂದು ಹಳ್ಳೀಲಿ ಯಾವ ಥರ ದೇವಸ್ಥಾನ ಇರುತ್ತೋ ಆ ರೀತಿ ದೇವಸ್ಥಾನ ಇತ್ತು. ಇವಾಗ ತುಂಬ ಕಡೆಯಿಂದ ಬರ್ತಾರೆ. ಸೇಮು ತಿರುಪತಿಗೆ ಹೇಗೆ ಜನ ಇರ್ತಾರೋ ಹಾಗೇ ಇರ್ತಾರೆ. ಅದು ಬರೀ ಶನಿವಾರ ಮಾತ್ರ. ಇಲ್ಲಿ ವಿಶೇಷತೆಯೇ ಅದು, ಶನಿವಾರ ಮಾತ್ರ ಇರ್ತಾರೆ. ಎಷ್ಟೋ ಕಾರ್ಗಳು, ಎಷ್ಟೋ ಬೈಕ್ಗಳು, ಎಷ್ಟೋ ಆಟೋ, ಬಸ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿಗೆ. ಸುಮಾರು ಗೌರ್ಮೆಂಟ್ ಬಸ್ಗಳೇ ಅಂತಲೇ ಇಲ್ಲಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಬಿಟ್ಟಿರೋಂಥ ಬಸ್ಗಳು ತುಂಬಾ ಇದ್ದಾವೆ. ನಾವು ಇದಕ್ಕೆ 6ನೇ ವಾರ ಲಾಸ್ಟ್ ವೀಕು ನಾನು ಮಾಡೋಣ ಅಂತ ಅಂದ್ಕೊಂಡೆ, ಮಾಡೋಕ್ಕಾಗಿರಲಿಲ್ಲ. ಈ ವೀಕು ಸ್ವಲ್ಪ ಫ್ರೀ ಆಗಿದ್ದರಿಂದ ಮಾಡಿದೆ. ಮಾಮೂಲಿ ಬೆಳಗ್ಗೆನೇ ಬರ್ತೀವಿ ಅಂತಂದರೆ ಇಷ್ಟು ಖಾಲಿ ಇರಲ್ಲ. ಏನಿವಾಗ ನಾವು ಸ್ಟ್ರೈಟಾಗಿ ಖಾಲಿ ಬಂದುವೋ ಈ ಖಾಲಿ ಇರಲ್ಲ. ಅದಕ್ಕೋಸ್ಕರ ಅಂತಲೇ ರೋಡ್ ಕೂಡ 3 ಪಾರ್ಟಿಷನ್ನಾಗಿ ಮಾಡಿದ್ದಾರೆ. ಹೋಗೋದಕ್ಕೊಂದು, ಬರೋದಕ್ಕೊಂದು, ಮತ್ತು ಬೆಳಿಗ್ಗೆ ಹೊತ್ತು ಹೋಗೋದಕ್ಕೇ 2 ಇದೆ. ನಾವಿವಾಗ ಬಂದಿದ್ದೊಂದು, ಮತ್ತು ಇನ್ನು ಮುಂದೆ ಒಂದಿದೆ. ಆ ಕಡೆಯಿಂದ ಕೂಡ ಜನ ಬರ್ತಾರೆ. ಇವರೆಲ್ಲ ನೋಡಿ ಬೆಳಿಗ್ಗೆನೇ ಬಂದಿರೋ ಅಂಥದ್ದು. ತುಂಬ ಎಷ್ಟೋ ಬೈಕ್ಗಳಿರ್ತವೆ, ಎಲ್ಲಿ ನಿಲ್ಲಿಸಿರ್ತೀವಿ ಅನ್ನೋದು ಗೊತ್ತಾಗಲ್ಲ. ಇವೆಲ್ಲ ನೋಡಿ ಇಷ್ಟೆಲ್ಲ ಜನ ಇದೇ ದೇವಸ್ಥಾನಕ್ಕೆ ಬಂದಿರೋದು. ಇದು ಬಿಟ್ಟು ಪಕ್ಕದಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್. ಅದು ಆವಾಗ ಬಸ್ ಸ್ಟ್ಯಾಂಡ್ ಏನೂ ಇರಲೇ ಇಲ್ಲ. ಇದೆಲ್ಲ ಇವಾಗ ಮಾಡ್ಕೊಂಡಿರೋದು. ನಾವು ಬಂದು ಒಳಗಡೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಜನ, ಪ್ರದಕ್ಷಿಣೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಜನ. ನಾವು ಪ್ರದಕ್ಷಿಣೆ ಏನು ಹಾಕಲಿಲ್ಲ, ನಿಂತಂತಲೇ 7 ರೌಂಡನ್ನು ಸುತ್ತಬಿಟ್ಟು, ಅಪ್ಪ ನಮಗೆ ಒಂದು ಪ್ರದಕ್ಷಿಣೆಗೆ 1 ಕಿಲೋಮೀಟರ್ ಆಗುತ್ತೆ, ಒಂದು ಪ್ರದಕ್ಷಿಣೆ ಬರೋಷ್ಟರೊಳಗೆ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ಹಾಗೆ ಕೈ ಮುಕ್ಕೊಂಡು ನಿಂತಂತಲೇ 7 ಪ್ರದಕ್ಷಿಣೆ ಹಾಕ್ಕೊಂಡು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡ್ರಿ ನಮಗಂತೂ ಫುಲ್ ಶಾಕು. ಹೋದ ವಾರ ತುಂಬ ಫ್ರೀ ಇತ್ತು. ಈ ವಾರ ನೋಡಿದ್ರೆ 116 ರೂಪೀಸಿಗೆ 200 ರೂಪೀಸ್ ಟಿಕೆಟಿಗೆ ಏನು ಜನ ಇರ್ತಾರೆ, ಅದಕ್ಕಿಂತ ಹೆಚ್ಚಿನ ಜನ ಇದರಲ್ಲೇ ಇದ್ದಾರೆ. ಯಾಕಂದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಟಿಕೆಟ್. ಇವರೆಲ್ಲ ನೋಡಿ, ಇವರೆಲ್ಲ 1116 ರೂಪೀಸಿಗೆ. ಇದು ಬಿಟ್ಟು ಪಕ್ಕದಲ್ಲಿದ್ದಾರಲ್ಲ ಅದು 200 ರೂಪೀಸ್ ಟಿಕೆಟು.
ತುಂಬ ಅದರಲ್ಲಂತೂ ಕೇಳಂಗೆ ಇಲ್ಲ. ಇನ್ನು ಹೊರಗಡೆ ಕಂಪಾರ್ಟ್ಮೆಂಟ್ಗಳಿರೋ ಏನು ಕಂಪಾರ್ಟ್ಮೆಂಟ್ ಅಂತ ಈ ರೀತಿ ಏನು ಇದು ಲೈನ್ ಇದೆ, ಹೊರಗಡೆಯಿಂದನೇ 5-6 ಲೈನು 200 ರುಪೀಸ್ಗಿದೆ. ಒಳಗಡೆನೇ ಇದೆ 1100ಗೆ ಒಳಗಡೆಯಿಂದನೇ ಇರುತ್ತೆ ಏನು ಕಂಬಿಗಳು. ಇದಾದಮೇಲೆ ಇಲ್ಲಿ ಇದು ಸೇಮ್ ನಾವು ಏನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನೋಡ್ತೀವೋ ವೆಂಕಟೇಶ್ವರ ಸ್ವಾಮಿ ಮತ್ತು ಸೇಮ್ ಅದೇ ಥರ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ತುಂಬ ಪಾಪ್ಯುಲಾರಿಟಿ ಇಟ್ಕೊಂಡಿರೋದು. ಮತ್ತು ಇಲ್ಲಿ ಜನಗಳೆಲ್ಲ ಫಸ್ಟೆಲ್ಲ ಇದಿರಲಿಲ್ಲ. ನಾವು 7 ವರ್ಷದ ಹಿಂದೆ ಇದು ಯಾವುದೂ ಇರಲಿಲ್ಲ. ಹಿಂಗೆ ಗಂಟ್ರಿಸೋದು ಇದೆಲ್ಲ ಇಷ್ಟು ಜನ ಇಲ್ಲಿ ಬಂದು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇಷ್ಟು ಫ್ರೀ ಕೂಡ ಇರಲಿಲ್ಲ. ದೇವಸ್ಥಾನ ಒಂದು ಸ್ವಲ್ಪ ಇಷ್ಟೇ ಇತ್ತು. ಒಳಗಡೆ ಏನು ಇವಾಗ ಕಾಣಿಸ್ತೈತೆ ಸುತ್ತ ಅಷ್ಟೇ ಡಿಸ್ಟೆನ್ಸಲ್ಲಿ ಅಷ್ಟೇ ಇದ್ದಿದ್ದು. ಇವಾಗೆಲ್ಲ ಈ ಮೆಟ್ಲುಗಳೆಲ್ಲ ಇವಾಗ ರೀಸೆಂಟಾಗಿ ಮಾಡಿಸಿರೋದು. ಅದೆಲ್ಲ ನಮ್ಮ ಕರ್ನಾಟಕ ಡೋನರು ಕೊಟ್ಟು ಬಂದಾಗ ಅದನ್ನೆಲ್ಲ ಇದು ಮಾಡಿಸಿರೋದು. ತುಂಬಾ ಖುಷಿ ನನಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ಯಾಕಂದರೆ ಜನಗಳು ನೋಡಿನೇ ಖುಷಿ ಆಗುತ್ತೆ. ಎಲ್ಲೆಲ್ಲಿಂದನೋ ಬರ್ತಾರೆ. ಸೇಮ್ ಇವಾಗ ತಿರುಪತಿಗೆ ಹೇಗೆ ಮುಂಬೈ, ಕರ್ನಾಟಕ, ತಮಿಳ್ನಾಡು ಎಲ್ಲ ಬರ್ತಾರೋ ಗುಜರಾತಿಂದ, ಸೇಮ್ ಹಂಗೆ ಇಲ್ಲೂ ಕೂಡ ಬರ್ತಾಯಿದ್ದಾರೆ. ಇವಾಗ ಗುಜರಾತಿಂದ ಬರ್ತಾಯಿದ್ದಾರೆ, ತಮಿಳ್ನಾಡಿಂದ ಬರ್ತಾಯಿದ್ದಾರೆ, ಕರ್ನಾಟಕದಿಂದನೂ ಕೂಡ ಬರ್ತಾಯಿದ್ದಾರೆ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಅನ್ನ ಪ್ರಸಾದಕ್ಕೆ ಅಂತ ಹೋದ್ವಿ. ಅನ್ನ ಪ್ರಸಾದದಲ್ಲಂತೂ ಖಾಲಿ ಇಲ್ಲ ಜನ, ಅಷ್ಟು ರಶ್ಶು. ನಾವು ಅದಕ್ಕೆ ರಶ್ಶು ಮಕ್ಕಳೆಲ್ಲ ಬಂದ್ಬಿಡ್ತಾರೆ ಸ್ಕೂಲಿಂದ ಅಂತ ಅಂದ್ಬಿಟ್ಟು ಹೋದ್ವಿ. ನಮ್ಮ ಮನೆಯವರು ಬಜ್ಜಿ ತಗೊಂಡು ತಿಂದ್ಕೊಂಡು ಹೋಗೋಣ ಅತ್ತೆಗೆ, ಇನ್ನೇನು ಟೈಮ್ ಆಗೋಗ್ಬಿಡುತ್ತೆ, ಮಕ್ಕಳೆಲ್ಲ ಬರ್ತವೆ ಅಂತವ ಬಂದ್ವಿ. ನನ್ನ ಮಗ ಬಂದ ತಕ್ಷಣ ಎಲ್ಲ ಅಂಟ್ಕೊಂಡಿಲ್ಲ. ನಿನಗೆ ಹೆಂಗೆ ಗೊತ್ತಾಗುತ್ತೆ ಅರ್ಧಿಕ್ಕು ನಾವೆಲ್ಲರೂ ಹೋಗಿದ್ದು ಅನ್ನೋದು? ಹಾಂ, ವಾಡ್ಪಿಲ್ಲಿಗೆ ಹೋಗಿದ್ದೋ ಗೊತ್ತು, ನಾವು ವಾಡ್ಪಿಲ್ಲಿಗೆ ಹೋಗಿದ್ದೋ ಅಂತ ನಿನಗೆ ಹೆಂಗೆ ಗೊತ್ತು? ಬಸ್ಸಿಂದ ನಾವೆಲ್ಲಿ ನೋಡ್ದೆ ನಮ್ಮನ್ನ ನೀನು ಎಲ್ಲಿ ನೋಡಿದೆ? ಕನಸೇನಾರ ಬೀಳುತ್ತ ಅಂತವ? ಹಾಂ, ಹೆಂಗೆ ಬೀಳ್ತಾವ ನಿನಗೆ ಕನಸು? ಹೋಗಿದ್ದೀವಾ? ಏನು ದಿವಾನ? ಅವನು ತುಂಬಾ ನಾಮ ಎಲ್ಲ ಅವ್ರ ಅಪ್ಪನ ಹಣೆಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ದ, ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಫೋಟೋಗಳೆಲ್ಲ ನೋಡ್ಕೊಂಡು ಕೂತಿತ್ತು. ಅದಕ್ಕೇನೂ ಗೊತ್ತಿಲ್ಲ, ಈ ರೀತಿ ನಾಮಗಳು ಮತ್ತು ದೇವಸ್ಥಾನಕ್ಕೆ ಹೋಗೋದಂದ್ರೆ ತುಂಬಾ ಇಷ್ಟ ಅದಕ್ಕೆ. ಹಾಗಾಗಿ ನಾವು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಎಕ್ಸಾಮ್ ಇದ್ದಿದ್ದರಿಂದ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.